दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार। और ध्यान गूंजती समेत शूल दलों की ओर से की। ಇಲ್ಲಿ ಒಂದು ದೊಡ್ಡ ಆಕ್ರಮಣ ಆಗ್ತಾ ಐತೆ ಅಂತ ಹೇಳ್ತಾ ಇದ್ದಾವೆ. ನಿಕಟದಲ್ಲಿರೋ ಸಮೀಪದಲ್ಲಿರುವಂಥ ಒಂದು ಗುಲಾಬಿ ಹೂವಿನ ಗಿಡ ಸುರಭಿ ಪರಿಮಳದಿಂದ ಅದೆಲ್ಲ ಪರಿಸರವನ್ನು ಪರಿಮಳವಾಗಿ ಮಾಡಿಬಿಟ್ಟಿದೆ. ಧ್ವನಿ ಅಂದರೆ ಧ್ವನಿ ಪ್ರತಿಧ್ವನಿ ಆಗ್ತಾ ಇದೆ. ಹೂಂಜತಿ ಸತೇಜ್ ಸೂಲ್ ದಲ್ಲೂ ಕಿ ಓರ್ ಸೆ, ಅಂದರೆ ಅದರಲ್ಲಿರೋಂಥ ಮುಳ್ಳುಗಳೆಲ್ಲ ಒಂದು ದಳಗಳ ಅವ್ರದ್ದು ಒಂದು ಗುಂಪು ಸಹ ಹೇಳ್ತಾ ಇದೆ ಅಂತ ಕಿ. इस बात की ज़्यादा हो गई, थोड़ा कम कर दो इधर आवाज। इस बात की हम स्वीकारते हैं कि दूसरे की पीड़ा शल्य में हम निमित्त अवश्य है। इस कारण से हम सूल है, तथापि सदा हमें सूल के रूप में ही देखना बड़ी भूल है। कभी कभी सूल भी अधिक कोमल होते हैं फूल से भी, और कभी कभी फूल भी अधिक कठोर होते हैं सूल से भी। ಈ ಮಾತನ್ನು ನಾವು ನಂಬ್ತಾ ಇದ್ದೀವಿ. ಇನ್ನೊಬ್ಬರಿಗೆ ಕಷ್ಟ ಕೊಡೋಕೆ ನಾವು ನಿಮಿತ್ತ ಆಗಿದ್ದೀವಿ. ಅಂದರೆ ಮುಳ್ಳು ಹೋಗ್ರೆ ಕಾಲಿಗೆ ನೋವು ಆಗ್ತದ, ಅದನ್ನು ನಿಮಿತ್ತ ಅವಶ್ಯ. ಈ ಕಾರಣದಿಂದಷ್ಟೇ ನಾವೆಲ್ಲ ಸೂಲು ಅಂದರೆ ಮುಳ್ಳು ಅಂತ ಆಗಿದೆ. ಹಾಗೆ ಅಂತೇಳಿ ನಾವು ಯಾವಾಗಲೂ ಅದನ್ನು ಮುಳ್ಳಿನ ರೂಪದಲ್ಲಿ ನೋಡುವುದು ದೊಡ್ಡ ತಪ್ಪಂತೆ. ನಮ್ಮ ಮರೆತಿದ್ದು ಕಬಿ ಕಬಿ ಯಾವಾಗಾದರೂ ಹೀಗೂ ನೋಡಕ್ಕೆ ಕಾಣ್ತದಂತೆ. ಅಧಿಕವಾದ ಕೋಮಲ, ಕಬಿ ಕವಿ ಅಂದರೆ ಯಾವಾಗಾದರೂ ಮುಳ್ಳು ಕೂಡ ಅಧಿಕವಾದ ಮೃದುವನ್ನು ಹೊಂದುತ್ತದಂತೆ, ಮೃದುವಾಗಿರ್ತದಂತೆ. कोमल होता फूल से भी। और कभी कभी फूल भी अंदर ಯಾವಾಗಾದರೂ ಆ ಹೂವು ಮುಳ್ಳಿನಕ್ಕಿಂತ ಕಠೋರವಾಗಿ ಬಿಡ್ತದಂತೆ, ಹೂವಿನಕ್ಕಿಂತಲ ಇದು ಮುಳ್ಳಿನಕ್ಕಿಂತಲೂ.
मृदु मसाल गालों से हमें छू देते, फूल पुष्पावलित व इस कठिन चुंबन से उस मृदुता की खली खिल उठती है. ಅಂದರೆ ನಮ್ಮಿಂದ ಮೃದುವಾದ ನಮ್ಮ ಗಲ್ಲವನ್ನು ಹಮೆ ಅಂದರೆ ಗಲ್ಲವನ್ನು ಕೆನ್ನೆಗಳನ್ನು ಅಂದ್ರೆ ಅವು ಮುಟ್ತಾವಂತೆ. ಪುಷ್ಪವಲಿವ ಅಂದ್ರೆ ಆದ್ದರಿಂದ ಇವು ಕಠಿಣ ನಮ್ಮ ಮುಟ್ಟಿ ಸ್ಪರ್ಶದಿಂದಲೂ ಕೂಡ ಆ ಮೃದುತದ ಹೂವಿನ ಮೊಗ್ಗು ಎಲ್ಲ ಅರಳಿ ಕಿಲ ಅಂದ್ರೆ ಅರಳುತ್ತವಂತ. ಆ ಹೂವಿನ ಮೊಗ್ಗೆಲ್ಲ ಅರಳುತ್ತವೋ. ನಮ್ಮನ್ನು ಇಷ್ಟನ್ನೇ ಹಿಂಗೆ ತಿಳಿಯೋದು ಸರಿ ಇಲ್ಲ ಅಂತ ಹೇಳ್ತಾರೆ. ಏಕ ಅಪೂರ್ವ ಸುಖ ಶಾಂತಿ ಸಂವೇದಿತ ही ಕೇಳ್ತಿ ಹೈ ಉಸ್ಮೆ. ಅಂದ್ರೆ ಅವರಲ್ಲಿ ಒಂದು ಆ ಹೂವಿನಲ್ಲಿ ಒಂದು ಅಪೂರ್ವವಾದ ಶಾಂತಿ ಸುಖ ಸಂವೇದನವನ್ನು ಅನುಭವ ಮಾಡ್ತಾವಂತೆ. फिर तुम ही बताओ हम सूल कहाँ रहे ವ ಫೂಲ್ ಕहाँ रहे. ನೀವೇ ಹೇಳ್ರಿ, ಇದು ಅವು ಹೂ ಯಾವಾಗಾಗಿ ಉಳಿದು ನಾವು ಮುಳ್ಳು ಯಾವಾಗಾಗಿ ಉಳಿದವು. उस वासना की क्रीड़ा में हम पर आक्रमण किया है, हम पर उपासना को हमारी उपासना को बड़ी पीड़ा पहुंचाई है. फिर भी क्या हुआ, फूल सूल नहीं है, लगता है कि दुष्टि में कहीं धूल पड़ी है. ನಾವು ನಮ್ಮ ಆಶ್ರತ ನಿಯಮ ಪಾಲನೆ ಮಾಡ್ತಾ ಇದ್ದೀವಿ. ಅದರ ಮಧ್ಯದಾಗೂ ನಮ್ಮ ವ್ರತ ಇದರಲ್ಲಿ ಆ ಹೂವಿನ ಪರಿಮಳ ಅದರ ಮಕರಂದದಿಂದ ನಮ್ಮ ವ್ರತ ನಿಯಮಗಳ ನಮ್ಮ ಸಾಧನೆಗೆ ಭಾಳಷ್ಟು ಅಡೆತಡೆಗಳನ್ನು ತರ್ತಾ ಇದ್ದಾವೆ ಅಂತ ಮುಳ್ಳಿಗೆ ಹೇಳ್ತಾ ಇದ್ದಾವೆ. ಈಗ ಇದನ್ನೆಲ್ಲ ನೋಡಿದ್ರೆ ಮತ್ತು ಹಂಗೂ ಫಿರ್ ಭಿ ಫೂಲ್ ಸೂಲ್ ನಹಿ, ಆ ಹೂವೇ ಮಳ್ಳಲ್ಲನು ಅಂತ ಕೇಳ್ತಾವ. ನೋಡಿದ್ರೆ ಹಿಂಗೆ ಕಾಣ್ತದಂತೆ, ದೃಷ್ಟಿ ಮೇಲೇನೋ ದುಗುಳು ಬಿದ್ದಿದೆ, ಕಣ್ಣಿನಲ್ಲೇನೋ ಮಣ್ಣು ಹೋಗಿದೆ ಅಂತ ಹೇಳ್ತಾರೆ. हमें अपने शील स्वभाव से च्युत करने का प्रयास करती है. ललित लताएं हमसे आ लिपटती है, खुलकर आलिंगन करती है, तथापि हम सूलों की सील छवि विचलित ना होती. ನಮ್ಮನ್ನು ಲಲಿತ ಲತೆಗಳೆಲ್ಲ ಬಂದು ನಮ್ಮನ್ನು ನಮ್ಮ ಶರೀರವನ್ನೆಲ್ಲ ಲತೆಗಳು ಸುತ್ತಕೊಂಡಿರ್ತವಲ್ಲ, ಆ ರೀತಿ ಸುತ್ತಕೊಂಡು ಮತ್ತು ಅವರಲ್ಲಿ ಇನ್ನು ಬೇಕಷ್ಟು ಥರದ ತಮ್ಮ ಇಚ್ಛೆಗಾಗಿ ಆಲಿಂಗನ ಅಂತಂದ್ರೆ ಅವ್ರನ್ನ ಸ್ಪರ್ಶ ಮಾಡ್ತವೆ, ಅವ್ರನ್ನ ಆಲಿಂಗಿಸ್ತವೋ, ಎಲ್ಲ ಮಾಡಿದರೂ ಕೂಡ ವಿಚಲಿತ ನೈ ಹೋತಿ. ಅಂದ್ರೆ ನಾವು ಅವರ ಇಂಥ ಹಾವ ಭಾವ ಅವರ ಇದಕ್ಕೆ ಯಾವುದಕ್ಕೂ ನಾವು ಪ್ರಭಾವಿತರಾಗಿಲ್ಲ ಅಂತ ಹೇಳ್ತಾ ಇದಾವೆ ಮುಳ್ಳು. नोकदार हमारे मुख पर आकर अपनी राग पराग डालती है, तथापि रागी नहीं बना पाती हमें.
हम पर दाग दग दाग का नहीं लग पाती ವ ನಮ್ಮ ಮೇಲೆ ಅವರು ಆ ಮುಳ್ಳಿನ ತುದಿ ಚೂಪುಗಿರಲಿಲ್ಲ ತಂದು ಪರಾಗ ಆ ಹೂವಿಂದ ಎಲ್ಲದನ್ನೂ ತಂದು ಹಾಕಿ ರಾಗಯುಕ್ತಾಗಿ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾವಂತ. ಆದರೆ ಅದೇನು ಸಫಲ ಆಗಿಲ್ಲಂತೆ. ನಮಗೆ ಯಾವುದೇ ಒಂದು ಕಲೆ ಬಿದ್ದಿಲ್ಲ, ನಮ್ಮ ಮೇಲೆ ಕಲಂಕ ಬಂದಿಲ್ಲ ಅಂತ ಹೇಳ್ತಾವ. अश्लीला असातीत इस नासा तक अपनी सुरभि सुगंध प्रेषित करती रहती है, पर क्या इस नासा में वह कहाँ आस जगी पाती. ಆಸಾತೀತ್ ಅಂದರೆ ನಾವು ಏನು ಬಯಸಿದ್ದವೋ ಅದಕ್ಕಿಂತ ಜಾಸ್ತಿ ಅಪ್ನಿ ಕಲ್ಪನೆನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಅಪ್ನಿ ಸುರಭಿ ಅಂದರೆ ತಮ್ಮ ಪರಿಮಳವನ್ನು ತಂದು ನಮ್ಮ ಮೇಲೆ ಹೇರ್ತಾ ಇದ್ದವು. ಪ್ರೇಷಿತ್ ಸುಗಂಧ ಆ ಪರಿಮಳವನ್ನು ಕಳಿಸ್ಕೊಡ್ತಾ ಇದ್ದವು. ಹೂವಲ್ಲಿದ್ರೂ ಕೂಡ ಪರಿಮಳ ಇಲ್ಲಿ ತಕ್ಕ ಬರ್ತದಲ್ಲ, ಅದೇ ಬೇಕಾಗಿತ್ತು ರೀ ನಮಗೆ. ಅದಕ್ಕಾಗಿ ನಾವು ಹಚ್ಕೊತೇವೆ ನೋಡ್ರಿ. ಹಾಂ, ಆದರೂ ಕೂಡ ಪ್ರೇಷಿತ್ ಕರ್ತಿ ರೈತೆ ಅಂದರೆ ಕಳಿಸ್ತಾನೆ ಇರ್ತಾವಂತ. ಪರ್ ಕ್ಯಾ ಬೇರೆಯವ್ರ ಮೇಲಂತೂ ಬಿಡ್ರಿ, ಮತ್ತು ಶರೀರ ಆತ್ಮದ ಮೇಲಂತೂ ಬೇರೆ ಉಳಿತು. ಈ ಮೂಗಿನ ಮೇಲೂ ಯಾವುದೇ ಒಂದು ಪ್ರಭಾವವನ್ನು ಬೀರಕ್ಕಾಗಲ್ಲಂತ. ಯಾವ್ದ್ರ ಮೇಲೆ? ಹಾಂ, विस्मित लोचन वाली सम्मित अधरों वाली व इन लोचनों तक कुछ मादकता कुछ स्वादकता सरपट सरकाती रहती है. हम हाव भाव भंगों में नाच नचाती रहती है. हमारे सम्मुख सदा सलीला ಅಂದರೆ ನಮ್ಮ ಮೇಲೆ ಏನು ಬೇಕಾದರೂ ಎಲ್ಲ ಮಾಡಿ ನೋಡಿದರು, ಆದರೂ ಕೂಡ ನೃತ್ಯ ಮಾಡಿ ನೋಡಿದರು. ನಮ್ಮ ಮುಂದೆ ಬೇಕಷ್ಟು ಥರದ್ದೆಲ್ಲ ಮಾಡಿ ನೋಡ್ದಂತ. ಏನು ಮಾಡಿದರೂ सम्मुख सदा ನಮ್ಮ ಮುಂದೆ. प्राय यही देखा गया कि लालमा चाम वाले वाम चाल वाले होते हैं. बाहर से कुछ विमल कोमल रोम वाले होते हैं और भीतर से कुछ श्याम कठोर कोम वाले होते हैं. ಇದೆಲ್ಲ ನಾವು ಸಾಮಾನ್ಯವಾಗಿ ನೋಡಿದಂತಂದ್ರೆ ವಾಮ ಚಾಲ್ ಅಂದರೆ ಎಲ್ಲ ಗೊತ್ತಲ್ಲ ನಿಮಗೆ. ಸರಿ ದಾರಿಲಿ ಹೋಗದ ತಮ್ಮ ವಾಮ ಮಾರ್ಗ ಹಿಡ್ಕೊಂಡು ಒಂಕು ಡಂಕು ನಡಿಗೆಯಿಂದ ಹೊರಗೊಂದು ಸ್ವಲ್ಪ ಬೇರೆ, ಒಳಗೊಂದು ಸ್ವಲ್ಪ ಬೇರೆ. ಹೊರಗೆಲ್ಲ ಮೃದುವಾಗಿ ಕಾಣ್ತಾರೆ, ಒಳಗೆ ಬೇರೆನ ವಿಮಲ್ ಕೋಮಲಾಗಿ ಕಾಣ್ತಾರೆ, ನಿರ್ಮಲವಾಗಿ ಕಾಣ್ತಾರಂತೆ. ರೋಮವಾಲೆ ಅಂದ್ರೆ ಅವರ ರೋಮಗಳು ಕೂಡ ಹಾಗೆ ಕಾಣ್ತವೆ. ಒಳಗಿಂದ ಮತ್ತು ಬೇರೆನೇ ಕುಚ್ ಸಾಮಲ್ ಅಂದರೆ ಒಳಗಿಂದ ಕಪ್ಪು ವಿಚಾರಣೆ ಕೃಷ್ಣಲೇಶ್ಯ ಕಠೋರ ಆದ್ರಂದ್ರೆ ಕಠೋರವಾದದ್ದು. ಕೋಮವಾಲೆ ಹೋತೆ ಅಂದರೆ ಕಠೋರವಾದ ಒಂದು ಸಮೂಹ ಗುಂಪಿನ ಹಾಗೆ ಒಂದು ಕ್ರೋಮ್ ಅಂತಾರಲ್ಲ ಆ ಥರ ವಿಚಾರ. लो ख्याति तो यही है कि कामदेव का आयुध फूल होता है और महादेव का आयुध शूल. एक में पराग है, सराग
सघन राग है जिसका फल संसार मिलता है. ಲೋಕದಲ್ಲಿ ನಾವಿಂಥದ್ದೊಂದು ಖ್ಯಾತಿಯನ್ನು ಕೇಳಿದ್ದೆವು. ಕಾಮದೇವನ ಆಯುಧ ಯಾವ್ದ್ರಿ? ಕಾಮದೇವನ ಆಯುಧ ಪುಷ್ಪವಂತೆ. ಆಯುಧ ಪುಷ್ಪ ಅಂತೆ. ಮಹಾದೇವ ಅಂದರೆ ಭಗವಾನ್ ಆದಿನಾಥರು, ಅರಹಂತರು, ಭಗವಂತರು ರದ್ದ ಆಯುಧ ಶೂಲ. ಶೂಲ ಅಂದರೆ ತ್ರಿಶೂಲ ಅಂತಲ್ಲ, ಇಲ್ಲಿ ಶೂಲ ಅಂತಂದ್ರೆ ರತ್ನತ್ರಯ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಒಂದರಲ್ಲಿ ಪರಾಗ, ಪರಾಗ ಅಂದ್ರೆ ಹೂವಿನ ಪರಾಗ ಇರ್ತದಲ್ಲ, ಮಕರಂದ, ಸರಾಗ, ಸಗನ ರಾಗ. ಅದರಲ್ಲಿ ಸಗನ ರಾಗ ಐತಂತೆ ಕಾಮದೇವನ ಆಯುಧದಲ್ಲ. ಈ ಜಿಸ್ಕಾ ಪಲ್ಸ್, ಅದರದ ಫಲನೂ ಕೂಡ ದೊಡ್ಡ ಸಂಸಾರ ಅಂತ. ಫಲ್ ಸಂಸಾರ ಮಿಲ್ತಾ ಹೈ. ಸಂಸಾರದಲ್ಲಿ 4 ಗತಿ 84 ಲಕ್ಷ ಯೋನಿಯಲ್ಲಿ ದುಃಖಗಳು ಸಿಗ್ತವೆ. ಏಕ ಮೇ ವಿರಾಗ ಹೈ, अनग त्याग है जिसका फल पार मिलता है. ಒಂದರಲ್ಲಿ ಇನ್ನೊಂದೇನಿದೆಯಲ್ಲ ಅದರಲ್ಲಿ ವಿರಾಗ, ವೀತರಾಗತೆ. ಅನಂಗ ಅಂದರೆ ಯಾವ ಸಂಗನೂ ಇಲ್ಲ ಇಲ್ಲಿ, ಜಿಸ್ಕಾ ಶರೀರನೂ ಇಲ್ಲ, ಮುಂದೋಗಿ ಸಿದ್ಧ ಭಗವಂತರಿಗೆ ಏನೂ ಇಲ್ಲ. ಜಿಸ್ಕಾ ಫಲ್ ಪಾರ್ ಮಿಲ್ತಾ ಅಂದರೆ ಸಂಸಾರದಿಂದ ಪಾರಾಗಿ ಭವಸಾಗರವನ್ನು ಪಾರು ಮಾಡಿ ಮೋಕ್ಷಕ್ಕೆ, ಮೋಕ್ಷ ಸಿಗ್ತದಂತ. ಏಕ ಔರ್ ಕಾ ಧಮ್ ಲೇತಾ ಹೈ, ಬದಲೆ ಮೇ ಧಮ್ ಮದ ಭರ್ ದೇತಾ ಹೈ. ಏಕ ಔರು ಮೇ ಧಮ್ धम भर देता है तत्काल फिर ನಿರ್ಮದ್ ಕರ್ ದೇತಾ. ಅಂದ್ರೆ ಒಂದು ಕಡೆ ದಮ್ ಲೇತಾ ಅಂದರೆ ಅವ್ರದ್ದು ಪ್ರಾಣನೇ ತೆಗಿತತೆ. ಈ ರಾಗ ಏನಿದೆಯಲ್ಲ ತಾವು ಸಾಯ್ತಾರೆ, ಇನ್ನೊಬ್ರದ್ದು ಪ್ರಾಣ ತಕ್ಕೊಂಡೇ ಬಿಡ್ತಾರೆ. ಬದಲ ತಗೊಂಡು ಮದ ಬರದೇತಾ ಅಂದ್ರೆ ಮದವನ್ನು ತುಂಬ್ತಾರಂತ. ಮದ ಬರದೇತಾ ಏಕ ಔರ್ ಮೇ ದಮ್ ಭರ್ ದೇತಾ. ಮದ ತುಂಬ್ತಾರಂತೆ. ಮದ ಅಂತಕ್ಕಂಥದ್ದು ಭಯಂಕರವಾದದ್ರಿ. ಇದು ಮದ, ಕ್ರೋಧ, ಮಾನ, ಮಾಯ, ಲೋಭ. ಮದ ಅನ್ನೋದವಲ್ಲ, 8 ಪ್ರಕಾರ ಮದ ಇದಾವಲ್ಲ. इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचन जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचन जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।